ಹಾಯ್ ಫ್ರೆಂಡ್ಸ್, ಇವತ್ತು ₹1 ಕ್ಲಿನಿಕ್ ಪ್ಲಸ್ನಿಂದ ಏನೇನು ಕ್ಲೀನ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ₹1 ಕ್ಲಿನಿಕ್ ಪ್ಲಸ್ ತೊಗೊಂಡಿದ್ದೀನಿ. ಈ ₹1 ಕ್ಲಿನಿಕ್ ಪ್ಲಸ್ನಿಂದ ಏನೇನೆಲ್ಲ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಕೊಲಿಂದು ಸ್ಪ್ರೇ ಬಾಟಲ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಕ್ಲಿನಿಕ್ ಪ್ಲಸ್ನ ಹಾಕ್ಕೊತೀನಿ. ಅದು ತುಂಬ ನೀರು ಹಾಕ್ಕೊತೀನಿ ಫ್ರೆಂಡ್ಸ್. ಒಂದು 1/4 ಲೀಟ್ರಷ್ಟು ನೀರು ಹಿಡಿಯುತ್ತೆ. ಅದೇ ಕೊಲಿನಾದರೆ ₹100, ₹120, ₹150 ಈ ಥರ ಖರ್ಚಾಗುತ್ತೆ. ಬಟ್ ಒಂದೇ ₹1 ನಾವು ಹೇಗೆ ಕಿಚನ್ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಿಕ್ಸಿ ಜಾರು ಏನು ಗಲೀಜಾಗಿದೆ, ಹಾಗೆ ವೈರ್ ಕೂಡ ಗಲೀಜಾಗಿದೆ ಫ್ರೆಂಡ್ಸ್. ಇವಾಗ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ. ಕಾಣಿಸ್ತೈತೆ ಅನ್ಕೊತೀನಿ ಫ್ರೆಂಡ್ಸ್. ನೋಡಿ, ಇದನ್ನು ಚೆನ್ನಾಗಿ ಶೇಕ್ ಮಾಡಬೇಕು ಫ್ರೆಂಡ್. ಇದನ್ನು ಸ್ಪ್ರೇ ಮಾಡ್ಕೊಬೇಕು. ಎಲ್ಲ ಕ್ಲೀನಾಗಿ ಸ್ಪ್ರೇ ಮಾಡಿಕೊಂಡು ವೈರ್ನ ಕೂಡ ಸ್ಪ್ರೇ ಮಾಡ್ಕೊಬೇಕಾಗುತ್ತೆ. ನೋಡಿ ಏನು ಗಲೀಜಿದೆ. ಇವಾಗ ಕ್ಲಿನಿಕ್ ಪ್ಲಸ್ ತಗೊಂಡು ಎಲ್ಲ ಸ್ಪ್ರೇ ಮಾಡ್ಕೊತೀನಿ. ಎಲ್ಲ ಸೈಡು ಸ್ಪ್ರೇ ಮಾಡಿಕೊಂಡು ಇವಾಗ ವೈರ್ ಕೂಡ ಸ್ಪ್ರೇ ಮಾಡ್ಕೊತೀನಿ. ಸ್ಟಿನ್ನರ್ ತಗೊಂಡು ಕ್ಲೀನಾಗಿ ಉಜ್ತೀನಿ ಫ್ರೆಂಡ್. ಅದ್ಮೇಲೆ ಇರೋ ಜಿಡ್ಡು ಮತ್ತು ಕೊಳೆ ಎಲ್ಲ ಹೋಗುತ್ತೆ. ನೋಡಿ, ಸ್ಟಿನ್ನರ್ ತಗೊಂಡು ಈ ಥರ ಕ್ಲೀನಾಗಿ ಉಜ್ಜಬೇಕಾಗುತ್ತೆ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಸ್ಟಿನ್ನರ್ ಹೊತ್ಕೊಂಡು ಎಲ್ಲ ಸೈಡು ಕ್ಲೀನಾಗಿ ಉಜ್ಜುತ್ತೀನಿ. ಇವಾಗ ಒಂದು ಬ್ರಷ್ ತಗೊಂಡು ಕ್ಲಿನಿಕ್ ಪ್ಲಸ್ನ ಸ್ಪ್ರೇ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಒಳಗಡೆ ಎಲ್ಲ ಉಜ್ಜುತ್ತೀನಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ನಾವು ಮಿಕ್ಸಿ ಜಾರು ಹೊಸದು ಹೇಗಿರುತ್ತೋ ಆಗಿರುತ್ತೆ ಫ್ರೆಂಡ್ಸ್. ನಾನು ನಿಮ್ಗೆ ತೋರ್ಸೋಕ್ಕೆ ಅಂತ ಇಷ್ಟು ಗಲೀಜಾಗೋ ಗಂಟೆ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ವೀಕ್ಸ್ಲಿ 1 ಟೈಮ್ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಎಲ್ಲೆಲ್ಲಿ ಕೈಯೆಲ್ಲ ಇಕ್ಕಾಕಲ್ಗಲ್ವೋ ಅಲ್ಲೆಲ್ಲ ಬ್ರಷ್ ಹಾಕಿ ಕ್ಲೀನಾಗಿ ಉಜ್ಜಬೇಕಾಗುತ್ತೆ ಫ್ರೆಂಡ್ಸ್. ಉಜ್ಜಿ ಒಂದು ಟ್ಯಾಮ್ ಬಟ್ಟೆ ತಗೊಂಡು ಈ ಥರ ಒಂದು ಬಟ್ಟೆನ ತಗೊಂಡು ಒರೆಸ್ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ವೈರ್ನ ಕೂಡ ಅದೇ ಥರ ಬ್ರಷ್ ಹಾಕಿ ಉಜ್ಜಬೇಕಾಗುತ್ತೆ. ನೋಡಿ, ಈ ಥರ ಉಜ್ಜಬೇಕಾಗುತ್ತೆ ಫ್ರೆಂಡ್.
ನೋಡಿ ವೈರೆಲ್ಲ ಕ್ಲೀನಾಗಿ ಉಜ್ಕೊತೀನಿ. ಕ್ಲೀನಾಗಿ ಉಜ್ಕೊಂಡು ಮತ್ತು ಬಟ್ಟೆಯಲ್ಲಿ ಒರೆಸ್ಕೊತೀನಿ ಫ್ರೆಂಡ್ಸ್. ಬಟ್ಟೆಯಲ್ಲಿ ಒರೆಸ್ಕೊಂಡು ಒಂದು 10 ನಿಮಿಷ ಬಿಸಿಲಿಗೆ ಇಡಬೇಕು ಫ್ರೆಂಡ್ಸ್. ಆವಾಗ ನೀಟಾಗಿ ಆಗುತ್ತೆ. ನೋಡಿ ಶೈನಿಂಗಾಗಿ ಹೊಳಿತೈತೆ ಮಿಕ್ಸಿ, ಹೊಸ ಥರ ಇದೆ ಫ್ರೆಂಡ್ಸ್. ಸ್ವಿಚ್ ಬೋರ್ಡ್ನು ಅಷ್ಟೇ ಫ್ರೆಂಡ್ಸ್. ಸ್ವಿಚ್ ಬೋರ್ಡು ಕ್ಲೀನ್ ಮಾಡೋ ಫಸ್ಟು ಮೈನೆಲ್ಲ ಆಫ್ ಮಾಡಿಬಿಟ್ಟು ಕ್ಲೀನ್ ಮಾಡೋದು 15 ನಿಮಿಷ ಆರಾಗಿ ಬಿಡಬೇಕು. ಆರಾಗಿ ಬಿಟ್ಟು 15 ನಿಮಿಷ ಆದಮೇಲೆ ಮೈನ ಆನ್ ಮಾಡ್ಕೊಳ್ಳಿ. ಹಾಗೆ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ, ಶಾಕ್ ಹೊಡೆಯುತ್ತೆ. ನೋಡಿ ಸ್ವಿಚ್ ಬೋರ್ಡ್ ಕೂಡ ಎಷ್ಟು ನೀಟಾಗಿದೆಯೋ. ಆಮೇಲೆ ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಒಂದು ಬಟ್ಟೆ ತಗೊಂಡು ಎಲ್ಲ ಒರೆಸ್ಕೊಂಡು ನೀಟಾಗಿ ಹೋಗ್ಬಿಡುತ್ತೆ. ಆಮೇಲೆ ಬಂದು ಇದು ಟೈಲ್ಸ್ ಫ್ರೆಂಡ್ಸ್. ಗ್ಯಾಸ್ ಸ್ಟವ್ ಹಿಂದ್ಗಡೆ ಎಲ್ಲ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಟೈಲ್ಸು. ಈ ಟೈಲ್ಸು ಕೂಡ ಎಲ್ಲ ಜಿಡ್ಡಿಟ್ಕೊಂಡು ಇರುತ್ತೆ. ಅದರಿಂದ ಕ್ಲಿನಿಕ್ ಪ್ಲಸ್ ಹಾಕಿ ಡೈಲಿ ಇಲ್ಲ 2 ಡೇಸ್ ಒಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಫ್ರೆಂಡ್ಸ್. ನೀವೇ ಅಬ್ಸರ್ವ್ ಮಾಡಿ. ಹಾಗೆ ಒಂದು ಸರಿ ಉಜ್ಜು ನೋಡಿ, ಕ್ಲಿನಿಕ್ ಪ್ಲಸ್ ಹಾಕಿ ಉಜ್ಜು ನೋಡಿ ಏನು ಶೈನ್ ಹೊಡಿಯುತ್ತೋ ಮತ್ತು ಎಷ್ಟು ನೀಟಾಗಿರುತ್ತೆ ಅಂತ. ಇದು ಅಷ್ಟೇ, ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಒಣಗಿದ ಬಟ್ಟೆ ಇನ್ನೊಂದು ಬಟ್ಟೆ ನೀಟಾಗಿರೋ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಆಗುತ್ತೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಗ್ಯಾಸ್ ಸ್ಟವ್ ಅಷ್ಟೇ ಫ್ರೆಂಡ್ಸ್. ನೋಡಿ ಇವಾಗ ಕ್ಲೀನ್ ಮಾಡಿ ತೋರಿಸ್ತೀನಿ. ಸಾರಿ ಫ್ರೆಂಡ್ಸ್, ಹುಡುಗರು ಆಟ ಆಡ್ತಾ ಇದ್ದಾರೆ, ಆ ಸೌಂಡ್ ಬರುತ್ತೆ, ಏನೋ ಅಂದ್ಕೊಬೇಡಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ಪ್ರೇ ಮಾಡಿಕೊಂಡು ಸ್ಟಿನ್ನರ್ ತಗೊಂಡು ಕ್ಲೀನಾಗಿ ಉಜ್ಕೊತೀನಿ ಫ್ರೆಂಡ್ಸ್. ನೋಡಿ ಇದ್ರ ಮೇಲೆ ಎಲ್ಲ ನೀಟಾಗಿ ಉಜ್ಕೊತೀನಿ. ಎಷ್ಟೇ ಜಿಡ್ಡಿದ್ರು ಎಣ್ಣೆ ಜಿಡ್ಡು ಎಷ್ಟೇ ಇದ್ರೂ ಕೂಡ ಹೋಗ್ಬಿಡ್ತೈತೆ ಫ್ರೆಂಡ್ಸ್. ಅಷ್ಟು ನೀಟಾಗಿ ಕ್ಲೀನ್ ಆಗ್ತೈತೆ ಕ್ಲಿನಿಕ್ ಪ್ಲಸ್ನಿಂದ. ನಾವು ಕೊಲಿನ್ ತಂದು ಅದರಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಒಂದು ಸರಿಗೆ 120 ರೂಪಾಯಿ 150 ರೂಪಾಯಿ ಆಗುತ್ತೆ. ಬಟ್ ಇದರಿಂದ 1 ರೂಪಾಯಲ್ಲಿ ನಾವು ಎಲ್ಲವನ್ನು ಕ್ಲೀನ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊತೀನಿ. ಸೈಡರ್ಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಬೇಕು. ನೋಡಿ ಇನ್ನೊಂದು ನೀಟಾಗಿರೋ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ರೆ ನೀಟಾಗಿ ಆಗುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಶೈನ್ ಆಗುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿದೆ. ಹಾಗೆ ಗ್ಯಾಸ್ ಕೆಳಗಡೆ ಇರೋ ಟಾಪನ್ನು ಕೂಡ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ. ನೋಡಿ ಕ್ಲಿನಿಕ್ ಪ್ಲಸ್ನ ಸ್ಪ್ರೇ ಮಾಡ್ಕೊಬೇಕು.
ಇದನ್ನು ಸೇಮ್ ಆ ಥರನೇ ಉಜ್ಜಿ ನೀಟಾಗಿ ಕ್ಲೀನಾಗಿ ಹೋಗೋ ಥರ ಎಲ್ಲ ಉಜ್ಜಿ ಬಟ್ಟೆಲಿ ಒರೆಸ್ಕೊಂಬಿಟ್ರೆ ನೀಟಾಗಿ ಆಗುತ್ತೆ ಫ್ರೆಂಡ್. ಇನ್ನೊಂದು ಒಣಗಿದ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ರೆ ನೋಡಿ ಏನು ಶೈನ್ ಮಾಡಿ ಎತ್ತು. ಇವಾಗ ಬಾಚಣಿಗೆ ಫ್ರೆಂಡ್ಸ್ ನೋಡಿ ಇದು ಎಷ್ಟು ಕೊಳೆ ಇದೆ. ನಿಮ್ಗೆ ತೋರಿಸ್ಬೇಕು ಅಂತಲೇ ಕ್ಲೀನ್ ಮಾಡ್ದಿರ ಇದ್ದೀನಿ ಫ್ರೆಂಡ್ಸ್, ಇಲ್ಲಾಂದರೆ ವಾರಕ್ಕೆ 2 ಸರಿ ಕ್ಲೀನ್ ಮಾಡ್ಕೊತೀನಿ. ನೋಡಿ ಇವಾಗ ಸ್ಪ್ರೇ ಮಾಡಬೇಕು ಫ್ರೆಂಡ್ಸ್, ಕ್ಲಿನಿಕ್ ಪ್ಲಸ್ನ ಸ್ಪ್ರೇ ಮಾಡಬೇಕು. 2 ಸೈಡು ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಒಂದು 5 ನಿಮಿಷ ಬಿಟ್ಬಿಟ್ಟು ಇವಾಗ ಒಂದು ಟೂತ್ಪೇಸ್ಟ್ ಬ್ರಷ್ ಎತ್ಕೊಂಡು ನೀಟಾಗಿ ಎಲ್ಲ ಸೈಡು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಅದರಲ್ಲಿರೋ ಜಿಡ್ಡು ಎಣ್ಣೆದು ಎಲ್ಲ ಹೋಗೋ ತನಕ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೋಡಿ 2 ಸೈಡೂ ನೀಟಾಗಿ ಈ ಥರ ಮಾಡ್ಕೊಬೇಕು, ಅವಾಗ ನೀಟಾಗಿ ಆಗುತ್ತೆ. ನಾನು ನೀಟಾಗಿ ಎಲ್ಲ ಬಚ್ಚಂಗೂ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್. ಇವಾಗ ನೀಟಾಗಿ ವಾಶ್ ಮಾಡ್ಕೊಂಬರೋಣ, ಪ್ಲೇಟೂ ವಾಶ್ ಮಾಡ್ಕೊಂಬರೋಣ. ನೋಡಿ ಇವಾಗ ಏನು ನೀಟಾಗೈತೆ, ಹೊಸ ಬಾಚಣಿಗೆ ಆಗ್ಬಿಟ್ಟೈತೆ, ಕಾಣಿಸ್ತೈತೆ ಅನ್ಕೊತೀನಿ ಫ್ರೆಂಡ್. ಈ ಥರ ಪ್ಲ್ಯಾಸ್ಟಿಕ್ ಡಬ್ಬಗಳು ಅಷ್ಟೇ, ನಾವು ಆವಾಗವಾಗ ಇದು ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಈ ಥರ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಫ್ರೆಂಡ್ಸ್. 15 ದಿವ್ಸಕ್ಕೊಂದ್ಸರಿ ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ನಮ್ಮ ಕಿಚನ್ ಯಾವಾಗೂ ನೀಟಾಗಿರುತ್ತೆ ಫ್ರೆಂಡ್. ಪ್ಲಾಸ್ಟಿಕ್ ಡಬ್ಬನೇ ಅಲ್ಲ, ಸ್ಟೀಲ್ ಡಬ್ಬಗಳು ಕೂಡ ಈ ಥರನೇ ಮಾಡ್ಕೊಬೋದು. ನಾನು ನೀಟಾಗಿ ಐತೆ, ಬಟ್ ತೋರ್ಸೋಕ್ಕೆ ಅಂತ ತೋರಿಸ್ತೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ ಈ ಥರ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಬಟ್ಟೆಲಿ ಒರೆಸ್ಕೊಂಡ್ರೆ ನೀಟಾಗಿ ಆಗುತ್ತೆ. ಇವಾಗ ಫ್ರೆಂಡ್ಸ್, ಟಿವಿನೂ ಅಷ್ಟೇ ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ನ್ಯೂಸ್ ಪೇಪರ್ ತಗೊಂಡು ನೀಟಾಗಿ ಒರೆಸಿದ್ರೆ ಕ್ಲೀನಾಗಿ ಹೋಗ್ತೈತೆ. ನೋಡಿ ಲಾಸ್ಟಲ್ಲಿ ಒಂದು ನೀಟಾಗಿರೋ ಬಟ್ಟೆ ತೊಗೊಂಡು, ಸ್ಮೂತಾಗಿರೋ ಬಟ್ಟೆ ತೊಗೊಂಡು ಒರೆಸಿದ್ರೆ ನೀಟಾಗಿ ಹೋಗ್ತೈತೆ ಫ್ರೆಂಡ್ಸ್. ಹಂಗೆ ವಾಷಿಂಗ್ ಮಿಷಿನು ಅದು ಕೂಡ ಅಷ್ಟೇ ಫ್ರೆಂಡ್ಸ್, ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಒರೆಸ್ಬಿಟ್ರೆ ಕ್ಲೀನಾಗಿ ಹೋಗ್ತೈತೆ. ಅದು ನಾನು ನ್ಯೂಸ್ ಪೇಪರಲ್ಲೇ ಒರೆಸ್ತೀನಿ. ನ್ಯೂಸ್ ಪೇಪರಲ್ಲಿ ಒರೆಸ್ಬಿಟ್ಟು ಆಮೇಲೆ ಸ್ಮೂತಾಗಿರೋ ಕ್ಲಾತ್ ತಗೊಂಡು ಒರೆಸ್ತೀನಿ ಫ್ರೆಂಡ್ಸ್.
ನೋಡಿ ನೀಟಾಗಿದೆ. ಇದು ವುಡ್ಡು, ಟಿ ವಿ ಕೆಳಗಡೆ ಆ ಥರದ್ದೆಲ್ಲ ವುಡ್ ಮಾಡಿರ್ತೀವಿ ನೋಡಿ ಫ್ರೆಂಡ್ಸ್. ಅದು ಕೂಡ ಅಷ್ಟೇ, ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ನೀಟಾಗಿ ಆಗುತ್ತೈತೆ. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿದೆ. ಆಮೇಲೆ ಮಿರರ್ಸ್ ಅವು ಅಷ್ಟೇ ಫ್ರೆಂಡ್ಸ್, ಕ್ಲಿನಿಕ್ ಪ್ಲಸ್ ಹಾಕಿ ಕ್ಲೀನಾಗಿ ಒರೆಸಿದ್ರೆ, ನ್ಯೂಸ್ ಪೇಪರ್ ತೊಗೊಂಡು ಒರೆಸ್ಬಿಟ್ಟು ಒಂದು ಸ್ಮೂತ್ ಇರೋ ಬಟ್ಟೆಯಲ್ಲಿ ಒರೆಸಿದ್ರೆ ನೀಟಾಗಿ ಆಗೋಗ್ತೈತೆ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿದೆ. ರಿಮೋಟು ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಒರೆಸಿದ್ರೆ ನೀಟಾಗಿ ಆಗುತ್ತೆ. ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಸಿಂಕು ಅದು ಅಷ್ಟೇ ಫ್ರೆಂಡ್ಸ್, ಡೈಲಿ ಒನ್ ಟೈಮ್ ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಯಾವಾಗ್ಲೂ ಸಿಂಕ್ ನೀಟಾಗಿರುತ್ತೆ ಫ್ರೆಂಡ್ಸ್. ನೋಡಿ ನಾನು ಈ ವಿಡಿಯೋದಲ್ಲಿ ತೋರಿಸೋ ಥರ ನೀವು ಮಾಡಿದ್ರೆ ನೀಟಾಗಿ ಯಾವಾಗಲೂ ಇರುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಸ್ಟೀಲ್ನವ್ರು ಎತ್ಕೊಂಡು ನಲ್ಲಿ ಮತ್ತು ಸಿಂಕು ಎಲ್ಲ ನೀಟಾಗಿ ಈ ಥರ ನೀಟಾಗಿ ಉಜ್ಕೊಂಡು ತೊಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಾನು ಡೈಲಿ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್, ಅದಕ್ಕೆ ನಂದು ಏನು ಗಲೀಜಾಗಿಲ್ಲ, ಜಿಡ್ಡು ಇಲ್ಲ, ನೀಟಾಗಿದೆ. ನೋಡಿ ಈ ಥರ ಸ್ಟೀಲ್ನವ್ರು ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿದ್ರೆ ನೀಟಾಗಿ ಕ್ಲೀನಾಗಿ ಹೋಗ್ತೈತೆ. ನೋಡಿ ಎಷ್ಟು ನೀಟಾಗಿ ಆಗ್ತೈತೆ ಅಂತ. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಆಗಿದೆ ಅಂತ. ನೀವೇ ನೋಡ್ತೀರಾ ಫ್ರೆಂಡ್ಸ್ ಕ್ಲೀನ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ. ನೀವು ಟ್ರೈ ಮಾಡಿ ನೋಡಿ, ಹೇಳಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾವ ಥರ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.